ಹಾಯ್ ಹಲೋ ವೀಕ್ಷಕರೇ, ನಮಸ್ಕಾರ ಫ್ರೆಂಡ್ಸ್. ಈ ಒಂದು ನನ್ನ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಆತ್ಮೀಯವಾದಂತೆ ಸ್ವಾಗತಗಳು. ನೀವು ಕೂಡ ತುಂಬಾ ಹೇರ್ ಫಾಲ್ ಸಮಸ್ಯೆಯಿಂದ ಒದ್ದಾಡ್ತಾ ಇದ್ದೀರಾ ಹಾಗೂ ನಿಮಗೂ ಕೂಡ ಉದ್ದ ಹಾಗೂ ದಪ್ಪ ಕೂದಲು ಬೇಕಾಗಿದೆಯಾ? ಹಾಗಾದರೆ ಈ ಒಂದು ವಿಡಿಯೋ ನೀವು ತಪ್ಪದೆ ನೋಡಲೇಬೇಕು. ಯಾಕಂದರೆ ಈ ಒಂದು ರೆಮಿಡಿನ ನೀವು ಟ್ರೈ ಮಾಡಿದ್ರೆ ಖಂಡಿತ ನಿಮ್ಮ ಕೂದಲು ಉದ್ದ ಇಲ್ಲದೆ ದಪ್ಪಿಲ್ಲದೆ ಒಳ್ಳೆ ರೀತಿಯಲ್ಲಿ ಶೈನಿ ಸಾಫ್ಟ್ ಆಗುತ್ತೆ ಹಾಗೂ ನಿಮಗೆ ಕೂದಲು ಉದುರೋ ಸಮಸ್ಯೆ ಅಂತೂ ನಿಂತೇ ಬಿಡುತ್ತೆ. ಯಾರಿಗೆಲ್ಲ ತುಂಬ ಹೇರ್ಲೈನ್ ದೊಡ್ಡದಾಗ್ತಾ ಇದೆ, ಒಳ್ಳೆ ರೀತಿಯಲ್ಲಿ ಕೂದಲು ಬೆಳೀತಾ ಇಲ್ಲ, ಬಿಳಿ ಕೂದಲು ಸಮಸ್ಯೆ ಆಗ್ತಾ ಇದೆ ಅನ್ನೋರನ್ನ ಈ ಒಂದು ರೆಮಿಡಿನ ಖಂಡಿತ ಟ್ರೈ ಮಾಡಲೇಬೇಕು. ಇದನ್ನು ಬಳಸೋದ್ರಿಂದ ನಿಮ್ಮ ಕೂದಲಿಗಿರೋ ಪ್ರತಿಯೊಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಹಾಗಾದರೆ ಬನ್ನಿ ನೋಡೋಣ ಇದಕ್ಕೆ ಮಾಡೋಕ್ಕೆ ಏನೇನೆಲ್ಲ ಬೇಕಾಗುತ್ತೆ ಹಾಗೂ ಮಾಡೋ ವಿಧಾನ ಏನಂತ. ಇಲ್ಲಿ ನೋಡಿ, ಮೊಟ್ಟ ಮೊದಲಿಗೆ ನಾನು ಇಲ್ಲಿ ತೊಗೊಂಡಿರೋದು ಉದ್ದಿನ ಬೇಳೆ ನಮ್ಮ ದೇಹಕ್ಕೆ ಎಷ್ಟು ಒಳ್ಳೆಯದು, ನಮ್ಮ ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು, ಅದು ನಮ್ಮ ಕೂದಲಿಗೂ ಸಹ ಅಷ್ಟೇ ಒಳ್ಳೆಯದು. ನಿಮ್ಮ ಹತ್ರ ಸೊಪ್ಪೆ ಇದ್ದಿದ್ದು ಉದ್ದಿನ ಬೇಳೆ ಅಥವಾ ಉದ್ದಿನ ಕಾಳಿದ್ರು ಅದು ಕೂಡ ಜಾಸ್ತಿನೇ ಒಳ್ಳೆಯದು. ನನ್ನ ಹತ್ರ ಇಲ್ಲ ಅಂತ ನಾನು ಇಲ್ಲಿ ಉದ್ದಿನ ಬೇಳೆ ಮಾರ್ಕೆಟ್ನಲ್ಲಿ ಸಿಗುತ್ತಲ್ಲ ಅದನ್ನು ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಇಲ್ಲಿ ನಾನು ಮೆಂತ್ಯ ಕಾಳನ್ನು ತೊಗೊಂಡಿದ್ದೀನಿ. ಮೆಂತ್ಯ ಕಾಳಂತೂ ನಮ್ಮ ಕೂದಲಿಗೆ ಎಷ್ಟು ಉಪಯೋಗದ ಅಂತ ನಾನು ನಿಮಗೆ ಹೇಳೋ ಅಗತ್ಯ ಇಲ್ಲ. ನಮ್ಮ ದೇಹಕ್ಕೂ ಒಳ್ಳೆಯದು ಹಾಗೂ ನಮಗೆ ಅಂದರೆ ಯಾರಿಗೆ ಮಧುಮೇಹ ಪ್ರಾಬ್ಲಮ್ ಇದೆಯಲ್ಲ ಅವ್ರಿಗೂ ಸಹ ಮೆಂತ್ಯಕಾಳು ಭಾಳಷ್ಟು ರೀತಿಯಲ್ಲಿ ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು. ಇವಾಗ ಮತ್ತೆ ನೆಕ್ಸ್ಟ್ ಬಂದು ಏನಂತ ಕೇಳಿದರೆ ಅಕ್ಕಿ. ನಾವು ಮನೆಯಲ್ಲಿ ಊಟಕ್ಕೆ ಯಾವ ಅಕ್ಕಿಯನ್ನು ಬಳಸ್ತೀವಿ ಅದನ್ನು ತೊಗೊಳ್ಬೇಕಾಗುತ್ತೆ. ಯಾಕಂದರೆ ಅಕ್ಕಿ ಏನು ಮಾಡುತ್ತೆ ಅಂದರೆ ನಮ್ಮ ಕೂದಲಿಗೆ ಒಳ್ಳೆ ಶೈನ ಹೊಳಪನ್ನು ಕೊಡುತ್ತೆ. ಹಾಗಾಗಿ ಅದನ್ನು ಸಹ ಇಲ್ಲಿ ತೊಗೊಂಡಿದ್ದೀನಿ. ಇವಾಗ ಈ 3 ಇಂಗ್ರೀಡಿಯೆಂಟ್ಸ್ನ ಬಳಸಿ ಒಳ್ಳೆ ರೀತಿಯಲ್ಲಿ ಒಂದು ಹೋಮ್ ರೆಮಿಡಿನ ಹೇಳ್ಕೊಡ್ತೀನಿ. ಈ ಥರ ನೀವೇನಾದರೂ ಟ್ರೈ ಮಾಡಿದ್ರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ಅಂತೂ ಕಡಿಮೆ ಆಗುತ್ತೆ. ಇವಾಗ ನೋಡಿ ಏನು ಮಾಡಿದ್ದೀನಿ ಅಂತ, ನೆಕ್ಸ್ಟು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಗ್ಯಾಸ್ ಮೇಲೆ ಬಿಸಿ ಆಗೋಕ್ಕೆ. ಅದಕ್ಕೆ ನಾನು 1.5 ಗ್ಲಾಸ್ ಅಷ್ಟು ನೀರನ್ನು ಸೇರಿಸ್ಕೊತಾ ಇದ್ದೀನಿ. ಈ ಒಂದು ರೆಮಿಡಿನ ಮಾಡೋಕ್ಕೆ ಇಷ್ಟು ನೀರು ಬೇಕಾಗುತ್ತೆ. ನಿಮಗೆ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ನೀವು ಜಾಸ್ತಿ ಕೂಡ ಹಾಕ್ಕೊಳ್ಬಹುದು. ಹಾಗೂ ಇವಾಗ ನೆಕ್ಸ್ಟ್ ಏನಂದರೆ ಇದರಲ್ಲಿ 1-2 ಸ್ಪೂನಷ್ಟು ಉದ್ದಿನ ಬೇಳೆ ಅಂದರೆ ಉದ್ದಿನ ಕಾಳು ಅಥವಾ ನಿಮ್ಮ ಹತ್ರ ಯಾವುದಿದೆ ಸೊಪ್ಪೆ ಸಹಿತ ಇದ್ದರೆ ಅದು ಅಂತೂ ಭಾಳಷ್ಟು ಒಳ್ಳೆಯದು. ಯಾಕಂದರೆ ಅದರಲ್ಲಿ ಭಾಳಷ್ಟು ಶಕ್ತಿ ಇರುತ್ತೆ. ಇಲ್ಲ ಅಂದಾಗ ಈ ಥರ ಸಹ ಉದ್ದಿನ ಬೇಳೆನ ಹಾಕ್ಕೊಳ್ಬೋದು. ನೆಕ್ಸ್ಟ್ ಬಂದು ಇಲ್ಲಿ ನಾನು ಮೆಂತ್ಯ ಕಾಳನ್ನು ಹಾಕ್ಕೊಂಡಿದ್ದೀನಿ. ಮೆಂತ್ಯ ಕಾಳಲ್ಲಿ ಇರ್ತಕ್ಕಂಥ ಆ್ಯಂಟಿಬಯೋಟಿಕ್ ಹಾಗೂ ಇದು ನಮ್ಮ ಕೂದಲಿನ ಬೆಳವಣಿಗೆಗೆ ಸಾಕಷ್ಟು ಹೆಲ್ಪ್ ಮಾಡುತ್ತೆ, ಕೂದಲು ಉದುರೋದನ್ನ ನಿಲ್ಲಿಸುತ್ತೆ. ನೆಕ್ಸ್ಟ್ ಬಂದು ಇಲ್ಲಿ ನಾನು ಅಕ್ಕಿನೂ ಸಹಿತ ಎಲ್ಲ ಕೂಡ ಸೇಮ್ ಕ್ವಾಂಟಿಟಿಯಲ್ಲಿ 2 ಸ್ಪೂನಷ್ಟು ಹಾಕ್ಕೊಳ್ಬೇಕು. ಇವಾಗ ಇದರ ಎಲ್ಲರನ್ನ ಹಾಕ್ಕೊಂಡು ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೊಳ್ಬೇಕು. ಇದನ್ನು ಒಳ್ಳೆ ರೀತಿಯಲ್ಲಿ ಕುದಿಯೋಕ್ಕೆ ಬಿಡಬೇಕು, ಎಲ್ಲಿವರೆಗೂ ಪೂರ್ತಿಯಾಗಿ ಸಾಫ್ಟ್ ಆಗೋಲ್ಲ ಅಲ್ಲಿವರೆಗೂ. ಇವಾಗ ಈ ಥರ ಕುದೀತಾ ಇರೋವಾಗ ಇದಕ್ಕೆ ಇನ್ನೊಂದು ಇಂಗ್ರೀಡಿಯೆಂಟ್ ಆ್ಯಡ್ ಮಾಡ್ತೀನಿ, ಅದು ಏನಂತ ಹೇಳ್ತೀನಿ ಮುಂದೆ. ಆದರೂ ಈ ಒಂದು ವಿಡಿಯೋ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಏನಾದರೂ ಹೆಲ್ಪ್ ಆಗ್ತಾ ಇದೆ ಅಂದರೆ ಲೈಕ್ ಮಾಡೋಕ್ಕೂ ಮರೆಯಬೇಡಿ. ನೆಕ್ಸ್ಟ್ ಬಂದು ಇಲ್ಲಿ ನಾನು ಅಗಸೆ ಕಾಳು ಅಥವಾ ಅಗಸೆ ಬೀಜ ಫ್ಲ್ಯಾಕ್ಸ್ ಸೀಡ್ಸ್, ಇದು ಅಂತೂ ನಮ್ಮ ದೇಹಕ್ಕೆ ಎಷ್ಟು ಅಂದರೆ ಗುಣವನ್ನು ಒಳಗೊಂಡಿರೋ ಅಂಥದ್ದು, ನಮ್ಮ ಕೂದಲಿಗೂ ಸಹ ಅಷ್ಟೇ ಒಳ್ಳೆಯದು. ಯಾರಿಗೆಲ್ಲ ಇನ್ಸ್ಟೆಂಟಾಗಿ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಕೋಬೇಕು ಅನ್ಕೋತಿದ್ದೀರಾ ಅವ್ರಿಗಂತೂ ಈ ಒಂದು ಅಗಸೆ ಬೀಜ ಸಾಕಷ್ಟು ಮ್ಯಾಜಿಕ್ ಥರ ಕಾರ್ಯ ಮಾಡಿ ನಿಮ್ಮ ಕೂದಲು ಉದುರೋ ಸಮಸ್ಯೆಯನ್ನು ಪೂರ್ತಿಯಾಗಿ ನಿಲ್ಲಿಸೋಕ್ಕೆ ಹೆಲ್ಪ್ ಆಗುತ್ತೆ. ಹಾಗಾಗಿ ಇಲ್ಲಿ ನಾನು ಅಗಸೆಯನ್ನು ಸಹ 2 ಸ್ಪೂನಷ್ಟು ತೊಗೊಂಡಿದ್ದೀನಿ. ನೆಕ್ಸ್ಟ್ ಒಂದು ನಾನಿಲ್ಲಿ 1/2 ಸ್ಪೂನಷ್ಟು ಕಲ್ವಂಜಿ ಅಂದರೆ ಇದಕ್ಕೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಇದನ್ನು ಏನು ಮಾಡುತ್ತೆ ಅಂದರೆ ನಮ್ಮ ಬಿಳಿ ಕೂದಲು ಸಮಸ್ಯೆ ಏನಿರುತ್ತಲ್ಲ ಅದನ್ನು ಕಂಟ್ರೋಲ್ ಮಾಡ್ಕೊಳ್ಳೋಂಥ ಶಕ್ತಿ ಈ ಒಂದು ಕಲೋಂಜಿ ಅಂದರೆ ಕಪ್ಪು ಜೀರಿಗೆಯಲ್ಲಿ ಇರುತ್ತೆ. ಹಾಗಾಗಿ ಅದನ್ನು ಸಹ ಸೇರಿಸ್ತಾ ಇದ್ದೀನಿ. ಇವಾಗ ನೆಕ್ಸ್ಟ್ ಬಂದು ಏನಂತಂದರೆ ಸ್ವಲ್ಪ ಕರಿಬೇವನ್ನು ತೊಗೊಂಡಿದ್ದೀನಿ. ಕರಿಬೇವು ಯಾಕಂದರೆ ಇದು ನಮಗೆ ಪ್ರೀಮ್ಯಾಚೂರ್ ಗ್ರೇ ಹೇರನ್ನು ತಡೆಯುವಂಥ ಶಕ್ತಿ ಈ ಒಂದು ಕರಿಬೇವಿನಲ್ಲಿ ಇರುತ್ತೆ ಹಾಗೂ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಫಂಗಲ್ ಗುಣಗಳು ಇದರಲ್ಲಿ ಇರುತ್ತೆ. ಇದು ನಮ್ಮ ಕೂದಲಿಗೆ ಬಿಳಿ ಕೂದಲು ಆಗೋದ್ರಿಂದ ನಿಲ್ಲಿಸೋಕ್ಕೆ ಹೆಲ್ಪ್ ಮಾಡುತ್ತೆ ಹಾಗೂ ಕೂದಲು ಒಳ್ಳೆ ರೀತಿಯಲ್ಲಿ ಬೆಳೆಯಲಿಕ್ಕೂ ಸಹ ಹೆಲ್ಪ್ ಆಗುತ್ತೆ. ಹಾಗಾಗಿ ಅದನ್ನು ಸಹ ಸೇರಿಸಿ ಒಳ್ಳೆ ರೀತಿಯಲ್ಲಿ ಇವೆಲ್ಲಗಳನ್ನು ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ಬೇಕು. ಎಲ್ಲಿವರೆಗೂ ಇದು ಒಳ್ಳೆ ರೀತಿಯಲ್ಲಿ ಸಾಫ್ಟ್ ಆಗೋದಿಲ್ಲ ಹಾಗೂ ನಾವೇನು ಪದಾರ್ಥಗಳು ಹಾಕಿದ್ದೀವಲ್ಲ ಆ ಪೂರ್ತಿ ನೀರಲ್ಲಿ ಅವರ ಅಂಶ ನೀರಲ್ಲಿ ಇಳಿಯೋವರೆಗೂ ಇದನ್ನು ಒಳ್ಳೆ ರೀತಿಯಲ್ಲಿ ಒಂದು
8ರಿಂದ 10 ನಿಮಿಷವರೆಗೆ ಇದನ್ನು ನಾವು ಒಳ್ಳೆ ರೀತಿಯಲ್ಲಿ ಕುದಿಸ್ಕೊಳ್ಬೇಕು. ಈ ಥರ ರೆಮಿಡಿ ಏನಾದರೂ ಮಾಡಿದ್ರೆ ಯಾರಿಗೆಲ್ಲ ಕೂದಲು ಉದುರೋ ಸಮಸ್ಯೆ ಇದೆ, ಯಾರಿಗೂ ವೈಟ್ ಹೇರ್ ಪ್ರಾಬ್ಲಮ್ಸ್ ಇದೆ ಅಂದರೆ ಹಾಗೂ ಯಾರಿಗೆಲ್ಲ ಕೂದಲು ಸಾಕಷ್ಟು ಡ್ರೈ ಫ್ರೀಝಿ ಆಗಿಬಿಟ್ಟಿದೆಯಲ್ಲ, ಖಂಡಿತ ಈ ಒಂದು ರೆಮಿಡಿನ ಟ್ರೈ ಮಾಡಿ ನಿಮಗೆ ಸಾಕಷ್ಟು ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ ಸ್ನೇಹಿತರೆ. ಇವಾಗ ನೋಡಿ, ಇದು ಕುದಿಸ್ಕೊಂಡಾದ ನಂತರ ಒಂದು 10-15 ನಿಮಿಷ ನನಗೆ ಜಾಸ್ತಿ ಇಲ್ಲ. ಇವಾಗ ಇದಕ್ಕೆ ಒಳ್ಳೆ ರೀತಿಯಲ್ಲಿ ಸೋರಿಸ್ಕೊತೀನಿ. ಈ ಒಂದು ಮ್ಯಾಜಿಕ್ ಸೀರಮ್ ನಮ್ಮನ್ನು ರೆಡಿಯಾಗಿಬಿಟ್ಟಿದೆ. ಇವಾಗ ಇದಕ್ಕೆ ಸೈಡಿಗೆ ಇಟ್ಟು ತಣ್ಣಗಾಕಕ್ಕೆ ಬಿಡ್ತೀನಿ. ಹಾಗೂ ನಾವೇನು ಸೋಸ್ಕೊಂಡಿರೋಂಥ ಪದಾರ್ಥಗಳನ್ನೆಲ್ಲ ಯಾವುದನ್ನು ಸಹ ನಾವು ವೇಸ್ಟ್ ಮಾಡೋ ಹಾಗಿಲ್ಲ. ಇದನ್ನು ಸಹ ಹೇಗೆ ಬಳಸೋದು ಅಂತ ಹೇಳ್ತೀನಿ. ಇವಾಗ ಅದನ್ನು ಮಿಕ್ಸಿಗೆ ಆ್ಯಡ್ ಮಾಡ್ಕೊಂಡು ಇವಾಗ ಒಂದು ಫೈನ್ ಪೇಸ್ಟ್ ಥರ ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ನೀವು ನೋಡ್ಬೋದು. ಈ ಒಂದು ಹೇರ್ ಪ್ಯಾಕ್ನ ನೀವು ನಿಮ್ಮ ಕೂದಲಿಗೆ ಹಚ್ಕೊಂಡ್ರೆ ನಿಮ್ಮ ಕೂದಲು ಎಷ್ಟು ಒಳ್ಳೆ ರೀತಿಯಲ್ಲಿ ಬೀಳುತ್ತೆ ಅಂತ ನಾನು ನಿಮಗೆ ಹೇಳೋಕ್ಕೂ ಆಗೋದಿಲ್ಲ. ಯಾಕಂದರೆ ನಾವು ಇದರಲ್ಲಿ ಬಳಸೋಕ್ಕಂಥ ಎಲ್ಲ ಪ್ರತಿಯೊಂದು ಇಂಗ್ರೀಡಿಯೆಂಟು, ಪ್ರತಿಯೊಂದು ಪದಾರ್ಥ ನಮ್ಮ ಕೂದಲಿಗೆ ಬೆಳವಣಿಗೆ ಕೊಡೋಕ್ಕೆ, ಕಪ್ಪು ಕೂದಲು ಆಗೋಕ್ಕೆ ಹಾಗೂ ಹೇರ್ ಫಾಲ್ನ ತುಂಬ ಕಂಟ್ರೋಲ್ ಮಾಡೋದಕ್ಕೆ ಸಹಾಯ ಮಾಡೋವಂಥ ವಸ್ತುಗಳನ್ನು ಬಳಸಿ ಈ ಒಂದು ಹೇರ್ ಪ್ಯಾಕ್ ಮಾಡಿದ್ದೀನಿ. ನೋಡ್ಬೋದು. ಇದನ್ನು ನೀವು ತಲೆಗೆ ಹಚ್ಕೊಂಡು ಒಂದು 10ರಿಂದ 20 ನಿಮಿಷ ಆದರೂ ಅಟ್ಲೀಸ್ಟ್ ಇರಬೇಕು. ಜಾಸ್ತಿ ಕೂಡ ಇರ್ಬೋದು, ನೀವು ಅರ್ಧ ಗಂಟೆ 1 ಗಂಟೆ, ಇಲ್ಲಪ್ಪ ಅಂದರೆ 20 ನಿಮಿಷ ಅಂದರೂ ಖಂಡಿತ ಇಡಲೇಬೇಕು. ನಂತರ ನೀವು ಹೇರ್ ವಾಶ್ ಮಾಡಿಕೊಂಡ್ರೆ ನಿಮ್ಮ ಕೂದಲಲ್ಲಿ ಎಷ್ಟು ಹೊಳಪು ಬರುತ್ತೆ, ಎಷ್ಟು ಶೈನ್ ಆಗುತ್ತೆ ಹಾಗೂ ನಿಮ್ಮ ಕೂದಲು ಉದುರೋ ಸಮಸ್ಯೆ ಅಂತ ಕಡಿಮೆ ಆಗುತ್ತೆ. ಅದನ್ನು ನೀವು ಇಲ್ಲಿ ನೋಡ್ಬೋದು. ಇದರಲ್ಲಿ ಸ್ವಲ್ಪ ಮಾತ್ರೆಗೆ ನಾನು ಕೊಬ್ಬರಿ ಎಣ್ಣೆನ ಆ್ಯಡ್ ಮಾಡ್ಕೊತಿದ್ದೀನಿ. ಇದನ್ನು ಆ್ಯಡ್ ಮಾಡ್ಕೊಡ್ರಿಂದ ಇದು ಒಳ್ಳೆ ರೀತಿಯಲ್ಲಿ ನಮ್ಮ ಕೂದಲಿಗೆ ಅಂಟ್ಕೊಂಡು ಒಳ್ಳೆಯ ಶೈನನ್ನು, ಒಳ್ಳೆ ಹೊಳಪನ್ನು ಕೊಡುತ್ತೆ. ಹಾಗಾಗಿ ಇಲ್ಲಿ ಅದನ್ನು ಸಹ ಸೇರಿಸಿ ಒಳ್ಳೆ ರೀತಿಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ನೋಡ್ತಿರೋಲ್ಲ ಎಷ್ಟು ಒಳ್ಳೆ ರೀತಿಯಲ್ಲಿ ಜಿಗಿ ಆಗಿ ಇದು ಒಂದು ಪೇಸ್ಟ್ ರೆಡಿ ಆಗಿಬಿಟ್ಟಿದೆ ಅಂತ. ಹಾಗೂ ಇಲ್ಲಿ ನೆಕ್ಸ್ಟ್ ಏನು ಸೀರಮ್ ತಣ್ಣಗಾಗಿ ಇಟ್ಟಿದ್ದೀವಲ್ಲ ಅದು ಸಹ ತಣ್ಣಗಾಯಿತು. ಇವಾಗ ಇದಕ್ಕೆ ಹೇಗೆ ಬಳಸೋದು ಅಂತ ಹೇಳ್ಕೊಡ್ತೀನಿ. ಇವಾಗ ನೋಡಿ, ಇದನ್ನು ನೀವು ಸ್ಪ್ರೇ ಬಾಟಲ್ಲಿ ಅಥವಾ ಕಾಂಚಿನ ಬಾಕ್ಸ್ನಲ್ಲಿ ಹಾಕಿ ಎಷ್ಟು ದಿನ ಬೇಕಾದರೂ ಸ್ಟೋರ್ ಮಾಡ್ಕೋಬಹುದು. ಸ್ಪ್ರೇ ಬಾಟಲ್ನಲ್ಲಿ ಹಾಕಿದ್ರೆ ಇದು ಬರೀ 1 ದಿನ ಇಲ್ಲ 2 ದಿನ ನಡೆಯುತ್ತೆ. ಯಾಕಂದರೆ ನಿಮಗೆ ಬೇಕಾದರೆ ನೀವು ಇದರೆಲ್ಲ ಫ್ರಿಜ್ನಲ್ಲಿ ಸಹ ಇಟ್ಕೋಬಹುದು. ಈ ಥರ ಈ ಒಂದು ಸೀರಮ್ನ ನಿಮ್ಮ ಕೂದಲ ಮೇಲೆ ನೀವು ಸ್ಕ್ಯಾಲ್ಪ್ನಲ್ಲಿ ಸ್ಪ್ರೇ ಮಾಡಿಕೊಂಡ್ರೆ, ಅಪ್ಲೈ ಮಾಡಿಕೊಂಡ್ರೆ ನಿಮ್ಮ ಕೂದಲು ಇದರ ಸಮಸ್ಯೆ ಅಂತೂ ನಿಲ್ಲುತ್ತೆ. ಹಾಗೂ ಕೂದಲು ಬೆಳೆಯೋಕ್ಕೂ ಕೂಡ ಇದು ಸಾಕಷ್ಟು ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಬಂದು ಸ್ವಲ್ಪ ಉಳಿದಿಲ್ಲ, ಅದನ್ನು ಸಹ ನೀವು ತಲೆ ಸ್ನಾನ ಮಾಡುವಾಗ ನೀವು ಯಾವ ಶಾಂಪೂನ ಬಳಸ್ತೀರಲ್ವ ಆ ಒಂದು ಶಾಂಪೂನ ಈ ಒಂದು ಮ್ಯಾಜಿಕಲ್ ಸೀರಮ್ನಲ್ಲಿ ಹಾಕಿ ತಲೆ ಸ್ನಾನ ಮಾಡಿದ್ರೆ ನಿಮ್ಮ ಕೂದಲು ಉದುರೋ ಸಮಸ್ಯೆ ನಿಲ್ಲುತ್ತೆ. ಕೂದಲು ಒಳ್ಳೆ ರೀತಿಯಲ್ಲಿ ಶೈನ್ ಆಗುತ್ತೆ. ಕೂದಲಿಗೆ ಒಂದು ಹೊಸ ಹೊಳಪು ಬರುತ್ತೆ. ಯಾರಿಗೆಲ್ಲ ಕೂದಲು ತುಂಬ ಡ್ರೈ ಫ್ರೀಝಿ ಆಗಿಬಿಟ್ಟಿದೆಲ್ಲ ಅವ್ರಿಗೂ ಸಹ ಇದು ತುಂಬ ರೀತಿಯಲ್ಲಿ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀನಿ. ಇವಾಗ ನೋಡಿ, ನೀವು ಯಾವ ಶಾಂಪೂನ ಬಳಸ್ತೀರಾ ಆ ಒಂದು ಶಾಂಪೂನ ಹಾಕ್ಕೊಂಡು ಇದರಲ್ಲಿ ಒಳ್ಳೆ ರೀತಿ ನೀವು ತಲೆ ಸ್ನಾನ ಮಾಡಿದರೆ ನಿಮಗೆ ವ್ಯತ್ಯಾಸ ಗೊತ್ತಾಗೋದು. ಈ ಒಂದು ನನ್ನ ವಿಡಿಯೋ ನಿಮಗೆ ಇಷ್ಟ ಆದರೆ ಖಂಡಿತ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇವು 3 ಇವತ್ತು ರೆಮಿಡಿನ ಹೇಳಿ ಖಂಡಿತ ಟ್ರೈ ಮಾಡಿ. ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ನನ್ನನ್ನು ತಿಳಿಸಿ.